ಗಂಗಾ ಸಾಯೋದು, ನಾನು ಜೈ ಜೊತೆ ಬದುಕೋದು ಗ್ಯಾರಂಟಿ. ಗೆಲುವು ನನಗೆ. ಮಾಮ್, ತುಳಸಿ ಎಲ್ಲಿ? ಆ ರಾಮಕೃಷ್ಣ, ಚಂದ್ರಿಕಾ ಎಲ್ಲಿ? ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ಮೇಲೆ ಏನ್ ನಡೀತು? ಹೇಗೆ ತಿಳ್ಕೊಳ್ಳೋದು? ಮಾಮ್ ಬರ್ತಿದ್ದಾಳೆ. ಈಗಿಂದನೇ ಡ್ರಾಮಾ ಸ್ಟಾರ್ಟ್ ಮಾಡ್ಬೇಕು. ನಿಂಗೇನೂ ಆಗಲ್ಲ ನಿತ್ಯ. ಗೆಟ್ ವೆಲ್ ಸೂನ್. ಅಕ್ಕ, 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 ಅಕ್ಕ. ನಿತ್ಯ, ಅಕ್ಕ, ನಿತ್ಯ, ನಿತ್ಯ, ಅಕ್ಕ, ನಿತ್ಯ. ನಿತ್ಯ, ನಿಂಗೆ ಪ್ರಜ್ಞೆ ಬಂತು. ಕಣ್ಬಿಡು ನಿತ್ಯ. ವೆಲ್ಕಮ್ ಪುಟ್ಟ, ವೆಲ್ಕಮ್ ಬ್ಯಾಕ್. ಹೇಗಿದ್ಯಾ? ನಾನು ಎಲ್ಲಿದ್ದೀನಿ? ಹಾಸ್ಪಿಟಲಲ್ಲಿ ನಿತ್ಯ. ನಿಂಗೇನೂ ಆಗಿಲ್ಲ. ಯು ಆರ್ ಸೇಫ್. ನೀನು ಆರಾಮಾಗಿದ್ಯಾ? ಅಂದ್ರೆ ನಾನು ಬದುಕಿದ್ದೀನ? ವೈ ಮಾಮ್? ನನ್ನನ್ನು ಯಾಕೆ ಬದುಕಿಸ್ದೆ ಮಾಮ್? ನಾನು ಬದುಕಬಾರ್ದು, ಸಾಯ್ಬೇಕು. ನಿತ್ಯ, ಯಾಕೆ ಈ ಥರ ಮಾತಾಡ್ತಿದ್ಯಾ? ಬದುಕೋ ಅರ್ಹತೆ ನನಗಿಲ್ಲ ಮಾಮ್. ನೀನೇನ್ ತಪ್ಪು ಮಾಡಿದ್ಯಾ ನಿತ್ಯ? ಒಂದ ಎರಡ ತಪ್ಪಿನ ಮೇಲೆ ತಪ್ಪು, ಲೆಕ್ಕ ಇಲ್ದಿರೋಷ್ಟು ತಪ್ಪು ಮಾಡಿದ್ದೀನಿ. ಹೆತ್ತ ತಾಯಿ ಆದ್ರೂ ನಿನ್ನ ಅಪೋಸ್ ಮಾಡ್ದೆ. ಗಂಗಾ ನನ್ನ ಅಕ್ಕ ಅಂತ ಗೊತ್ತಾದ್ರೂ ಕೂಡ ಅವಳ ಮೇಲೆ ದ್ವೇಷ ಬೆಳೆಸ್ಕೊಂಡು ಸೇಡ್ ತೀರಿಸ್ಕೊಳ್ಳೋಕೆ ಪ್ರಾಣ ತೆಗೆಯಕ್ಕೆ ಹೊರಟಿದ್ದೆ. ಇಲ್ಲಿ ನಿನಗೆ, ಅಲ್ಲಿ ಅಕ್ಕಂಗೆ ಮನಃಶಾಂತಿ ಇಲ್ದಿರೋ ಹಾಗೆ ಮಾಡ್ದೆ. ನೋ ಮಾಮ್, ನನ್ನಂತವಳು ಬದುಕಬಾರ್ದು ಮಾಮ್, ಬದುಕಬಾರ್ದು. ನಾನ್ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ಡೆತ್ ನನಗೆ ಪನಿಷ್ಮೆಂಟ್. ಪ್ಲೀಸ್ ಮಾಮ್, ನನ್ನ ಸಾಯಿಸ್ಬೇಡಿ ಅಂತ ಡಾಕ್ಟರ್ಗೆ ಹೇಳು ಮಾಮ್. ಪ್ಲೀಸ್ ಮಾಮ್, ಈ ಲೈಫ್ ನಂಗೆ ಬೇಡ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ನನ್ನ ಸಾಯಿಸೋದಕ್ಕೆ ಹೇಳು. ಇಲ್ಲ, ನೀನೆ ನಿನ್ ಕೈಯಾರೆ ನನ್ನ ಸಾಯಿಸು ಮಾಮ್. ಸಾಯಿಸು ಮಾಮ್. ಏನಮ್ಮ, ಏನ್ ಮಾಡ್ತಿದ್ಯಾ? ನೋ ಮಾಮ್, ನಾನ್ ಬದುಕಬಾರ್ದು. ರಿಲ್ಯಾಕ್ಸ್ ನಿತ್ಯ. ಏನಮ್ಮ, ಸತ್ತು ಹೋಗೋದೇ ಸೊಲ್ಯೂಷನ್? ಮತ್ತೆ ನಾನ್ ಬದಲಾದೆ ಅಂದ್ರೆ ನೀನ್ ನಂಬ್ತೀಯ ಮಾಮ್? ನನ್ಗೆ ರಿಯಲೈಸೇಷನ್ ಆಗಿದೆ ಅಂದ್ರೆ ನೀನ್ ಬಿಲೀವ್ ಮಾಡ್ತೀಯಮ್ಮ? ನಾನ್ ತಪ್ಪೆಲ್ಲ ನಾನು ತಿಳ್ಕೊಂಡೆ ಅಂತ, ಇನ್ ಮುಂದೆ ಒಳ್ಳೆಯವಳಾಗಿರೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀನ್ ನಂಬ್ತೀಯ ಮಾಮ್? ನೋ ಮಾಮ್, ಖಂಡಿತ ನೀನ್ ನಂಬಲ್ಲ. ಡೌಟ್ ಮಾಡ್ತೀಯ, ನಾಟಕ ಅಂದ್ಕೋತೀಯ. ಯಾಕಂದ್ರೆ ಇಷ್ಟು ದಿನ ನಾನು ಮಾಡಿರೋ ಬ್ಯಾಡ್ ಥಿಂಗ್ಸ್, ನನ್ನ ಬಿಹೇವಿಯರ್ ಹಾಗೆ ಇದೆ. ಅದಕ್ಕೆ ಈ ಲೈಫ್ ಎಂಡ್ ಆಗ್ಬೇಕು ಮಾಮ್.
ಮತ್ತೆ ಜನ್ಮ ಅನ್ನೋದಿದ್ರೆ ನೀನ್ ಬೇಬಿ ಆಗಿ ಹುಡ್ತೀನಿ, ಅಕ್ಕಂಗೆ ತಂಗಿ ಆಗಿ ಹುಡ್ತೀನಿ, ನಿಮ್ ಋಣ ತೀರಿಸ್ತೀನಿ. ಈಗ ಈ ಲೈಫ್ ಎಂಡ್ ಆಗ್ಲಿ ಮಾಮ್, ನಿತ್ಯ ಎಂಡ್ ಹಾಗೆಲ್ಲ ಆಗ್ಲಿ ಏನೂ ಮಾಮ್. ಇಲ್ಲ ನಿತ್ಯ, ಪ್ಲೀಸ್. ನಾನ್ ನಿನ್ನ ನಂಬ್ತೀನಿ ನಿತ್ಯ, ನಾನ್ ನಂಬ್ತೀನಿ. ನೀನ್ ಬದಲಾಗಿದ್ಯಾ ಅಂತ ನಾನ್ ನಂಬ್ತೀನಿ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ. ಮಾಡಿರೋ ಪಾಪಕ್ಕೆ ಹರ್ಟ್ ಆಗಿ ನೀನ್ ಪ್ರಾಣ ಕಳ್ಕೊಳಕ್ ಹೋಗಿದ್ದೆ. ಸಾವಿನ ಅಂಚಿನ ತನಕ ಹೋಗಿ ಮತ್ತೆ ಬಂದಿದ್ಯಾ. ಇದು ನಿನ್ಗೆ ಪುನರ್ಜನ್ಮ, ದೇವ್ರು ಕೊಟ್ಟಿರೋ ಇನ್ನೊಂದು ಅವಕಾಶ. ನಿನ್ ಪಾಪ ಎಲ್ಲ ಕಳ್ದಿದೆ ನಿತ್ಯ. ನಿನ್ಗೆ ಯಾವ ಶಿಕ್ಷೆನೂ ಅವಶ್ಯಕತೆ ಇಲ್ಲ. ನಿಜನಾ ಮಾಮ್? ನಿಜಾನೇ ಪುಟ್ಟ, ನಿಜ. Thank you for accepting me, Moham. ನೀನು ನನ್ನ ಮಗಳು ಕಣೆ. ನಿನ್ನ ನಮ್ದೆ ಹೇಗಿರ್ತೀನಿ? ನೀನು ಗಂಗಾ ಇಬ್ರು ನನಗೆ 2 ಕಣ್ಣಿದ್ದ ಹಾಗೆ. ಅವಳು ತಾಯಿ ಆಗ್ತಿದ್ದಾಳೆ. ನಿನ್ಗೆ ಪುನರ್ಜನ್ಮ ಸಿಕ್ಕಿದೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ನನ್ಗೆ ಖುಷಿ ಆಗ್ಬಾರ್ದಾ ಮಾಮ್? ನಿತ್ಯ, ನೀನಿಬ್ರು ಮಕ್ಳು ಹತ್ರ ಆದ್ರು ಅಂತ ನೀನು ಖುಷಿ ಪಡ್ತಿದ್ಯಾ. ನನ್ಗೆ ಅಕ್ಕ ಹತ್ರ ಆದ್ರೆ ಅಲ್ವಾ ನಾನ್ ಖುಷಿ ಪಡೋದು. ಅಕ್ಕ ನನ್ನ ಒಪ್ಕೊಂಡ್ರಷ್ಟೇ ಅಲ್ವಾ ನನ್ಗೆ ಸಂತೋಷ. ಅವಳು ಯಾವಾಗ್ಲೂ ಆಕ್ಸೆಪ್ಟ್ ಮಾಡ್ಕೊಂಡ್ಲು. ನೀನು ಅವಳ ತಂಗಿ ಅಂತ ಗೊತ್ತಾಗ್ತಿದ್ದ ಹಾಗೆ ಓಡೋಡ್ ಬಂದ್ಲು. ನಾನು ಅವಳಮ್ಮ ಅನ್ನೋ ಖುಷಿಗಿಂತ ನೀನು ಅವಳ ತಂಗಿ ಅನ್ನೋ ಖುಷಿನೇ ಅವಳಲ್ಲಿ ಹೆಚ್ಚಾಗಿತ್ತು. ರಿಯಲಿ ಮಾಮ್? ರಿಯಲಿ? ತನ್ನ ಹೊಟ್ಟೆಲಿ ಮಗು ಇದೆ ಅನ್ನೋದನ್ನು ನೋಡದೆ ನಿನ್ಗೆ ರಕ್ತ ಕೊಟ್ಟಿದ್ದಾಳೆ ಅಂದ್ರೆ ಅವಳು ನಿನ್ನ ಎಷ್ಟು ಪ್ರೀತಿಸಿದಾಳೆ ಅಂತ ಅರ್ಥ ಮಾಡ್ಕೊ. ತನ್ನ ರಕ್ತ ಕೊಟ್ಟು ನಿನ್ನ ಕಾಪಾಡಿದಾಳೆ ಬೇಬಿ. ಹೌದಾ ಮಾಮ್? ನಂಗೆ ಈಗ್ಲೇ ಅಕ್ಕನ ನೋಡ್ಬೇಕು. ಹೊರಗಿದ್ದಾಳ? ಕರಿ ಮಾಮ್. ಬೇಡ ಬೇಡ, ನಾನೇ ಹೋಗ್ತೀನಿ. ನಡಿ. ನಿಜ, ರಿಲ್ಯಾಕ್ಸ್. ಗಂಗಾ ಇಲ್ಲಿಲ್ಲ, ಮನೆಗೆ ಹೋದ್ಲು. ನಿನ್ನ ನೋಡ್ಬೇಕು ಅಂತ ಅವಳು ಮಧ್ಯರಾತ್ರಿ ಬಂದಿದ್ಲು. ಈಗ ಅವಳು ಮನೇಲಿದ್ದಾಳೆ. ಕಾಲ್ ಮಾಡು ಮಾಮ್, ನನ್ನ ಅಕ್ಕನ ನೋಡ್ಬೇಕು ಮಾಮ್, ಪ್ಲೀಸ್. ಅಟ್ಲೀಸ್ಟ್ ಅಕ್ಕನ ಧ್ವನಿ ಆದ್ರೂ ಕೇಳಿಸ್ಕೊತೀನಿ. ಕಾಲ್ ಮಾಡು ಮಾಮ್, ಕಾಲ್ ಮಾಡು. ಸ್ಪೀಕರ್ ಆನ್ ಮಾಡು. ಓಕೆ ಓಕೆ, ಪ್ಲೀಸ್ ಮಾಮ್, ಪ್ಲೀಸ್, ಕ್ವಿಕ್. ಇರು, ಕಾಲ್ ಮಾಡ್ತೀನಿ. ಹಲೋ ಅಮ್ಮ. ಗಂಗಾ, ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಗಂಗಾ. ತಂಗಿ ಹೇಗಿದ್ದಾಳಮ್ಮ? ಕಣ್ಬಿಟ್ಲಾ? ಮಾತಾಡ್ತಾಳ? ಹಾ, ಮಾತಾಡ್ತಿದ್ದಾಳೆ. ಕೊಡ್ತೀನಿರು. ಅಕ್ಕ, ಹೇಗಿದ್ಯಾ ನಿತ್ಯ? ನಾನ್ ಚೆನ್ನಾಗಿದ್ದೀನಕ್ಕ. ನಿನ್ನಿಂದಾನೇ ಬದುಕ್ದೆ. ಥ್ಯಾಂಕ್ಸ್ ಅಕ್ಕ. ನಮ್ಮಲ್ಲಿ ಥ್ಯಾಂಕ್ಸ್ ಯಾಕೆ? ನಿನಗೇನಾಗುತ್ತೋ ಅಂತ ಅಮ್ಮ ನಾನು ಎಷ್ಟು ಹೆದರಿದ್ವಿ ಗೊತ್ತಾ? ನೀನಿದ್ದಾಗ ನನ್ಗೇನಾಗತ್ತಕ್ಕ?
ಯಾಕೆ ಈ ತರ ಹುಚ್ಚ ಕೆಲಸ ಮಾಡ್ದೆ? ನೋಡಿಲಿ, ಇನ್ಯಾವತ್ತೂ ಹೀಗ್ ಮಾಡ್ಬೇಡ. ಮಾಡ್ದೆ ಅಂದ್ರೆ ನನ್ ಮೇಲೆ ಆಣೆ. ಅಕ್ಕ, ಹೌದೇ, ಇಷ್ಟು ದಿನ ನಾನ್ ದೂರ ಇದ್ದೆ, ಈಗ ನೀನ್ ದೂರ ಹೋಗ್ತೀಯಾ? ಅಮ್ಮಂಗೆ ನಾವಿಬ್ರು 2 ಕಣ್ಣಿದ್ದ ಹಾಗೆ. ಯಾವ ಕಣ್ಣಿಲ್ದೇ ಇದ್ರು ಅಮ್ಮ ತಡ್ಕೊಳಲ್ಲ. ಇಲ್ಲಕ್ಕ, ಅಮ್ಮನ್ ಸಂತೋಷನೇ ನಮ್ ಸಂತೋಷ. ಅಕ್ಕ, ಏನೇ? ನಿನ್ನ ನಾನು ಈಗ್ಲೇ ನೋಡ್ಬೇಕಕ್ಕ. ನಾನ್ ಕೂಡ ನಿನ್ನ ಈಗ್ಲೇ ನೋಡ್ಬೇಕು ಅನ್ನಿಸ್ತಾ ಇದ್ದೆ. ನೀನು ತಾಯಿ ಆಗ್ತಿದ್ಯಂತಲ್ಲ, ಅದಕ್ಕೆ ನಿನ್ನ ಈಗ್ಲೇ ನೋಡ್ಬೇಕು ಅನ್ನಿಸ್ತಾ ಇದೆ. ಬರ್ತೀನಿ, ಈಗ್ಲೇ ಹೊರಟು ಬರ್ತೀನಿ. ಗಂಗಾ, ಗಂಗಾ ಬೇಡ ಗಂಗಾ. ರಾತ್ರಿ ನೀನ್ ಬಂದಿದ್ದಕ್ಕೆ ಜೈ ಎಷ್ಟು ಬೇಜಾರು ಮಾಡ್ಕೊಂಡ. ಈಗ ನೀನ್ ಮತ್ತೆ ಹೇಗ್ ಬರ್ತೀಯ? ಅದೆಲ್ಲ ನಾನು ನೋಡ್ಕೋತೀನಮ್ಮ. ನನಗೆ ತಂಗಿನ ನೋಡ್ಬೇಕು ಅನ್ನಿಸ್ತಾ ಇದೆ. ನೀನ್ ರಿಸ್ಕ್ ತಗೋಬೇಡ ಗಂಗಾ. ಜೈ ಗೊತ್ತಾದ್ರೆ ಡೇಂಜರ್. ಏನಾಗಲ್ಲಮ್ಮ, ನಾನು ಬರ್ತೀನಿ. ಗಂಗಾ, ಅಯ್ಯೋ, ಜ್ಯೂಸ್ ಬೇಡ ಅಂದ್ನಲ್ಲ ರೀ, ಮತ್ತೆ ಯಾಕೆ ತಂದ್ರಿ? ನೀನ್ ಬೇಡ ಅಂದ್ರೆ ನಾನ್ ಬಿಡ್ತೀನ? ಕುಡಿಬೇಕಷ್ಟೇ. ಅರೆ, ಹೇಳಿದ್ರೆ ಕೇಳಲ್ವಲ್ಲ ನೀವು. ಈಗಷ್ಟೇ ಹಾಲು ಕುಡ್ದೆ, ಮತ್ತೆ ಜ್ಯೂಸ್ ಹೇಗೆ ಕುಡಿಲಿ? ಕುಡಿದ್ರೆ ನಿನಗೆ ಒಳ್ಳೇದು. ಹೌದು, ನಿನ್ ಕಣ್ಣಲ್ಲಿ ನೀರ್ ಯಾಕೆ? ನೀರ? ಎಲ್ಲಿ? ನಾನ್ ನೋಡ್ದೆ. ಏನಾಯ್ತು? ಏನಿಲ್ಲ ರೀ. ನನ್ನ ಹತ್ರ ಹೇಳ್ಬಾರ್ದಾ? ಅಬ್ಬಾ, ಕಣ್ಣಿಗೆ ಧೂಳ್ ಬಿದ್ದಿತ್ತು. ಧೂಳ? ಎಲ್ಲಿ ತೋರ್ಸು. ಹೋಯ್ತು, ತೆಗ್ದಾಯ್ತು. ಸುಳ್ಳು ಹೇಳ್ಬೇಡ. ಹೌದು, ನಾನ್ ಸುಳ್ಳೇ ಹೇಳ್ತಾ ಇರೋದು. ಮತ್ತೆ ನಿಜ ಏನು? ನೀವು ನನ್ ಮೇಲೆ ತೋರ್ಸೋ ಪ್ರೀತಿ ನೋಡಿ ನನ್ ಕಣ್ಣಲ್ಲಿ ನೀರು ಬಂತು. ಇದು ಇನ್ನೊಂದು ಸುಳ್ಳು. ಮಹಾನುಭಾವ, ನಿಜ ಹೇಳಿದ್ರೆ ಸುಳ್ಳು ಅನ್ನೋದು, ಸುಳ್ಳು ಹೇಳಿದ್ರೆ ನಿಜ ಅಂತೀರಾ. ನಿಮ್ ಜೊತೆ ಹೇಗೆ ಹೇಗೋದು? ಮೊದ್ಲು ಜ್ಯೂಸ್ ಕುಡಿ. ನೆಕ್ಸ್ಟ್ ಐಟಮ್ ರೆಡಿ ಆಗ್ತಿದೆ. ನಂಗಿನ್ನೇನು ಬೇಡ, ನೀವು ಆಫೀಸಿಗೆ ಹೊರಡಿ. ಆಫೀಸಾ? ನೋ ವೇ, ನಾನ್ ಮನೇಲೇ ಇರ್ತೀನಿ. ಇವ್ರ ಮನೇಲೇ ಇದ್ರೆ ನಾನು ಹಾಸ್ಪಿಟಲ್ಗೆ ಹೇಗೆ ಹೋಗ್ಲಿ? ಮನೇಲಿದ್ದು ಏನ್ ಮಾಡ್ತೀರಾ ರೀ? ಆಫೀಸಿಗೆ ಹೋಗಿ. ನಿನಗಿಂತ ನನಗೆ ಆಫೀಸ್ ಏನ್ ಮುಖ್ಯ ಅಲ್ಲ. ನಿನ್ ಬಿಟ್ಟು ಬೇರೆ ಏನು ಬೇಕಿಲ್ಲ. ಹಾಗೆ ಹೇಳ್ಬಾರ್ದು. ಕೆಲ್ಸ ಆದ್ಮೇಲೆ ಬೇರೆದು. ಕೆಲ್ಸ ಮುಖ್ಯ. ಮನೇಲಿದ್ದು ಏನ್ ಮಾಡ್ತೀರಾ? ನಿನ್ನ ನೋಡ್ಕೋತೀನಿ. ಏನ್ ಬೇಕಾಗಿಲ್ಲ ರೀ. ಅಜ್ಜಿ, ಅತ್ತೆ, ಚಿಕ್ಕಮ್ಮ ಎಲ್ಲ ಇದಾರಲ್ಲ, ಅವ್ರು ನನ್ನ ನೋಡ್ಕೋತಾರೆ. ಅವ್ರು ನೋಡ್ಕೊಳ್ಳೋದು ನಾನ್ ನೋಡ್ಕೊಳ್ಳೋದು ಒಂದೇನಾ? ಯಾರ್ ನೋಡ್ಕೊಂಡ್ರೆ ಏನು? ನನ್ಗೇನ್ ಆಗಲ್ಲ. ನೀವು ಆಫೀಸಿಗೆ ಹೋಗ್ಲೇಬೇಕು. ಇಲ್ಲ ಅನ್ಬಾರ್ದು. ಇದು ನನ್ ಮಾತು, ನನ್ ಮಾತೆ ಶಾಸನ. ಸರಿ ಗಂಗಾ ಜಯಸೂರ್ಯ ಅವರೇ, ನಿಮ್ಮ ಆಜ್ಞೆನ ನಾವು ಪಾಲಿಸ್ತೀವಿ. ಆಫೀಸಿಗೆ ಹೋಗ್ತೀನಿ. ನನ್ ಮುದ್ದು ಕಂಡ, ಬೇಗ ರೆಡಿ ಆಗ್ಬಿಡಿ. ಆಂಟಿಯ ಗಂಗನ್ ಕಾಲ್ ಮಾಡಿದ್ದಾರೆ. ನಾನು ಬರ್ತಿದ್ದ ಹಾಗೆ ಗಂಗಾ ಕಾಲ್ ಕಟ್ ಮಾಡಿದಾಳಲ್ಲ. ಫೇಸ್ ಕೂಡ ಡಲ್ ಆಗಿತ್ತು. ಸಮಥಿಂಗ್ ಈಸ್ ರಾಂಗ್. ಗಂಗಾ ಬ್ಲಡ್ ಕೊಟ್ಟಿದ್ಯಾರಿಗೆ? ಮಿಡ್ ನೈಟಲ್ಲಿ ಹೋಗಿ ನೋಡೋಂತಹ ಆ ಪೇಷಂಟ್ ಯಾರು? ರೂಪಾ ಆಂಟಿ, ತುಳಸಿ ಆಂಟಿ ಅಲ್ಲಿ ಯಾಕಿದ್ದಾರೆ? ನನಗೆ ಆಫೀಸಿಗೆ ಹೋಗುವಂತ ಗಂಗಾ ಯಾಕೆ ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದಾಳೆ? ಇದಕ್ಕೆಲ್ಲ ಆನ್ಸರ್ ಗೊತ್ತಾಗಬೇಕು ಅಂದರೆ ನಾನು ಹೋಗಬೇಕಾಗಿದ್ದು ಆಫೀಸಿಗಲ್ಲ, ಹಾಸ್ಪಿಟಲ್ಗೆ. ಚಂದ್ರಿಕಾ ನಿತ್ಯ ಇರ್ತಾಳೆ ಅಂತೀಯಾ? ಹೋದ್ಲನ್ಸತ್ತ? ಇದ್ರೆ ಕೈ ಜೋಡ್ಸೋದು, ಹೋಗಿದ್ರೆ ಇದೇ ಕೈಯಿಂದ ಹಾರ ಹಾಕಿ ಕೈ ಮುಗಿಯೋದು. 3 ಕೊಟ್ರೆ ಅತ್ತೆ ಕಡೆ, 4 ಕೊಟ್ರೆ ಮಾವನ ಕಡೆ. ಈ ತರ ಡಬ್ಬ ತರ ಮಾತಾಡ್ದೆ ಸುಮ್ನೆ ಬನ್ನಿ.
ಹೋಗಿಲ್ಲ ಚಂದ್ರಿಕಾ, ನಮ್ಗೆ ಮಲ್ಗೆ ಹೂವಿನ ಮಾಲೆ ಖರ್ಚು ಉಳಿಯಿತು. ಅವಳು ಹೋಗಿದ್ರೆ ಅವಳನ್ನ ಮರ್ಡರ್ ಮಾಡೋ ಖರ್ಚೆ ಉಳಿತಿತ್ತು. ನೀವೋ ನಿಮ್ ಪೌಡರ್ ಬುದ್ಧಿನೋ, ಬನ್ನಿ. ಅಮ್ಮ ನಿತ್ಯ, ನಿತ್ಯ ಬದುಕದ್ಯಾ ತಾಯಿ? ನೀನ್ ಹೋಗ್ಬಿಟ್ಟಿಯೇನೋ ಅಂತ ಭಯ ಆಗಿತ್ತಮ್ಮ. ನೀನು ಬದುಕಿ ನಮ್ಮನ್ನು ಬದುಕಿಸ್ಬಿಟ್ಟಿಯಮ್ಮ. ನೀನ್ ಹೋಗಿದ್ರೆ ನಿನ್ ಜೊತೆಗೆ ನಮ್ ಪ್ರಾಣನು ಕೂಡ ಹೋಗಿತ್ತಮ್ಮ. ಸಾಕ್ ನಿಲ್ಸಿ ನಿಮ್ ಡಬ್ಬ ನಾಟಕನ. ನಾನು ವಿಲನ್ನೇ, ನೀವು ವಿಲನ್ಸೆ. ನನ್ ಮೇಲೆ ನಿಮ್ಗೆ ಪ್ರೀತಿ ಇಲ್ಲ ಅಂತ, ನಿಮ್ ಮೇಲೆ ನನ್ಗೆ ಪ್ರೀತಿ ಇಲ್ಲ ಅಂತ ಗೊತ್ತು. ಬೇರೆಯವ್ರ ತರ ನನ್ ಮುಂದೆ ನಾಟಕ ಆಡ್ಬೇಡಿ. ನಡ್ಸೋದೇನಮ್ಮ? ನಿಜವಾಗ್ಲೂ ಫೇಲ್ ಆಗ್ತಾ ಇದೆ. ನಾನ್ ಬದುಕಿದ್ದಕ್ಕ? ಅಯ್ಯೋ, ಸಾಯ್ದಿದ್ದಕ್ಕಮ್ಮ. ನಿಮ್ಗೇನಾದ್ರೂ ಬುದ್ಧಿ ಇದ್ಯಾ? ತುತ್ತನ್ನ ಬಾಯಲ್ಲಿಟ್ಟು ಹಾಗೆ ಅಷ್ಟು ಡೀಟೇಲ್ ಆಗಿ ಪ್ಲಾನ್ ಹೇಳಿದ್ರೆ ನೀವು ಮಾಡಿದ್ದೇನು? ಏನ್ ಮಾಡಿದ್ವಮ್ಮ? ನಾನು ಪಾಯ್ಸನ್ ಕುಡ್ದು ಸ್ಟ್ರಗಲ್ ಆಗ್ತಾ ಆಂಟಿಡೋಸ್ ಓಪನ್ ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ರೆ ಏನು ಗೊತ್ತಿಲ್ಲ ಅಂತ ಆಕ್ಟ್ ಮಾಡ್ತೀರಾ? ಅಯ್ಯೋ, ನೀನ್ ಆಂಟಿಡೋಸ್ ಕುಡಿಲಿಲ್ವೇನಮ್ಮ? ನೀನ್ ನಡೆಸ್ತಿದ್ಯಾ ಅಂದ್ಕೊಂಡು ಬೇಗ ಆಸ್ಪತ್ರೆಗೆ ಹೋಗೋಣ ಅಂತ ನಾವೇ ಹೇಳಿದ್ದಮ್ಮ. ಅದೇನ್ ಮಾಡಿದ್ರು? ಆಮೇಲೂ ಆಂಟಿಡೋಸ್ ನಿಮ್ ಕೈಗೆ ಕೊಟ್ಟೆ, ಆದ್ರೂ ಕುಡಿಸ್ಲಿಲ್ಲ. ಅಂದ್ರೆ ನೀನು ಆಂಟಿಡೋಸ್ ತಗೊಂಡಿದ್ದೆ ಅನ್ಕೊಂಡ್ವಮ್ಮ. ಸೀಲ್ ತೆಗಿದೇ ಇದ್ರು ಹೇಗ್ ಕುಡಿತೀನಿ? ಅಷ್ಟಾದ್ರೂ ಕಾಮನ್ ಸೆನ್ಸ್ ಬೇಡ್ವಾ? ನನ್ ಟೈಮ್ ಚೆನ್ನಾಗಿತ್ತು, ಬದುಕಿ ಉಳ್ಕೊಂಡೆ. ಅದಕ್ಕೇನಮ್ಮ, ರಿಸ್ಕ್ ತಗೋಬೇಕು. ಪ್ರಾಣನೇ ಹೋಗುವಂತ ರಿಸ್ಕ್ ತಗೋಬಾರ್ದು. ಅದೇನಿಲ್ಲ. ನಾನು ಅಷ್ಟು ಈಸಿಯಾಗಿ ಹೋಗಲ್ಲ. ಹೌದು, ಪಾಪಿ ಚಿರಾಯು ಅಂತ ಸುಮ್ನೆ ಹೇಳ್ತಾರ? ನೀನ್ ಬದುಕೋದಿಕ್ಕೆ ಕಾರಣ ಆ ಗಂಗಾನಮ್ಮ. ತನ್ನ ರಕ್ತ ಕೊಟ್ಟು ನಿನ್ನ ಕಾಪಾಡಿದ್ಲು. ಅವಳು ನನ್ಗೆ ರಕ್ತ ಕೊಟ್ಲು, ನಾನು ಅವಳ ಪ್ರಾಣ ತೆಗಿತೀನಿ. ಇದ್ಯಾವ ಲೆಕ್ಕನಮ್ಮ? ರಕ್ತ ಕೊಟ್ರೆ ಪ್ರಾಣ ಕೊಡ್ಬೇಕಲ್ಲ, ಪ್ರಾಣ ತೆಗಿತಾರ? ಅದೇ ಅಲ್ವಾ ನಮ್ ಲೆಕ್ಕ, ಅದೇ ನನ್ ಪ್ಲಾನ್. ನಾನ್ ಚೇಂಜ್ ಆದೆ ಅಂತ ಮಾಮ್ ನಂಬದ್ಲು, ಗಂಗಾನೂ ನಂಬದ್ಲು. ಇನ್ನು ನಾನು ಏನೋ ಅಂತ ತೋರಿಸ್ತೀನಿ. ಏನ್ ಮಾಡೋಕ್ ನೋಡ್ತಿದ್ಯಾ? ಅಮ್ಮನ್ ಜೊತೆಗೆ ನಡೆಯೋ ಮಗಳಾಗಿ, ಅಕ್ಕ ಮಾತನ್ನ ಮೀರ್ದಿರೋ ತಂಗಿಯಾಗಿ ಹೊಸ ಅವತಾರ ಎತ್ತೀನಿ. ಆ ಪಾತ್ರದಲ್ಲಿ ಈ ನಿತ್ಯ ಫುಲ್ ಹೊಸದಾಗಿರ್ತಾಳೆ. ಯಾರು ಗೆಸ್ ಮಾಡ್ದಿರೋ ಅಷ್ಟು ಒಳ್ಳೆಯವಳಾಗ್ತಾಳೆ. ಎಲ್ರೂ ಆಶ್ಚರ್ಯದಿಂದ ಮೂಗಿನ ಮೇಲೆ ಬೆರಳಿಡೋ ಹಾಗಿರ್ತಾಳೆ. ಚಿತ್ರ ವಿಚಿತ್ರ ಎಲ್ಲ ನಡೆಯುತ್ತೆ. ಅದೇನು ಅಂತ ನಮಗೂ ಹೇಳ್ಬೋದಲ್ಲಮ್ಮ? ಹೇಳೋದ್ಯಾಕೆ? ನೀವೇ ನೋಡ್ತಿರಲ್ಲ. ಅಂದ್ರೆ ನಿನ್ನಮ್ಮ ನಿನ್ನ ಪೂರ್ತಿಯಾಗಿ ನಂಬಿದ್ದಾರೆ ಅಂತೀಯಾ? ನಮ್ದೇ ಏನ್ ಮಾಡ್ತಾಳೆ? ನಾನು ಸತ್ತು ಬದುಕಿದ್ದಕ್ಕೆ ನಮ್ಮಮ್ಮನ ಹಾರ್ಟೆ ನಿಂತು ಬಿಟ್ಟಿತ್ತು. ನಾನು ಹೇಳಿರೋ ಪ್ರತಿ ಮಾತು ನಂಬಾಯ್ತು. ಆದ್ರೆ ಗಂಗಾ ಅಷ್ಟು ಈಸಿಯಾಗಿ ನಂಬಲ್ವೇನೋ? ಅವಳು ಕೂಡ ನಂಬಾಯ್ತು. ಈಗಷ್ಟೇ ಫೋನಲ್ಲಿ ಮಾತಾಡ್ದೆ. ತಂಗಿ ಅಂತ ಪ್ರೀತಿ ತೋರ್ಸದ್ಲು. ನನ್ನ ನೋಡೋದಕ್ಕೆ ಸ್ವಲ್ಪ ಹೊತ್ತಲ್ಲೇ ಇಲ್ಲಿಗೆ ಬರ್ತಿದ್ದಾಳೆ. ಜೈ ಬಿಡಲ್ಲಮ್ಮ. ಅಲ್ಲಿರೋಳು ಗಂಗಾ. ಜೈ ಕಣ್ ತಪ್ಸಿ ಬರ್ತಾಳೆ, ನನ್ ಕಣ್ಣೀರ್ ಒರೆಸ್ತಾಳೆ. ನಾನ್ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ಹೋಗ್ತಾ ಹೋಗ್ತಾ ಜೈ ಬೇಕು ಅಂತ ಕೇಳ್ತೀನಿ, ಇಲ್ಲ ಅನ್ನಲ್ಲ. ನನಗೆ ಒಪ್ಪಿಸ್ಬಿಡ್ತಾಳೆ. ನಾನು ಆಮೇಲೆ ಅವಳನ್ನ ಸಾವಿಗೆ ಒಪ್ಪಿಸ್ತೀನಿ. ವಾವ್, ಯೋಚನೆ ಮಾಡ್ತಿದ್ರೆ ನನ್ನ ಫ್ಯೂಚರ್ ಎಷ್ಟು ಪ್ಲೆಸೆಂಟ್ ಆಗಿದ್ಯೋ ನೀವೇ ನೋಡ್ತಿರಲ್ಲ.
ಇವರು ಆಫೀಸಿಗೆ ಹೊರಟಿದ್ದಾರೆ. ನಾನು ಹಾಸ್ಪಿಟಲ್ಗೆ ಹೋಗ್ಬೋದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ನಾಣಿ. ಕಾರ್ ರೆಡಿನಾ? ರೆಡಿ ಸರ್. ಅಜ್ಜಿ ಚಿಕ್ಕಮ್ಮ, ನಾನು ಆಫೀಸಿಗೆ ಹೋಗ್ಬಿಟ್ಟು ಬರ್ತೀನಿ. ಗಂಗಾ, ನಾನು ಎದುರಿಗೆ ಬರಬೇಕು ಅಷ್ಟೇ ಅಲ್ವಾ? ನಿಲ್ಲು. ನಿಂಗೆ ಯಾವ ಕೆಲಸನೂ ಮಾಡ್ಬೇಡ ಅಂತ ಹೇಳ್ದೆ ಅಲ್ವಾ? ಆದ್ರೂ ಯಾಕೆ ನಿಂತ್ಕೊಂಡಿದ್ಯಾ? ಕೂತ್ಕೋ. ಇದೇನ್ರಿ, ನೀವು ಆಫೀಸಿಗೆ ಹೊರಟಾಗ ನಾನು ಎದುರಿಗೆ ಬರ್ದೆ ಯಾವತ್ತಾದ್ರೂ ಬಿಟ್ಟಿದ್ದೀನಾ? ನಾನು ಬೇಡ ಅಂತ ಹೇಳಿದ್ನಲ್ಲ. ಅಜ್ಜಿ, ನೀವಾದ್ರೂ ಹೇಳಿ. ಬರ್ಲಿ ಬಿಡೋ, ಅವಳು ಆಸೆ ಪಡ್ತಿದ್ದಾಳಲ್ಲ. ಅಜ್ಜಿ, ಅವಳು ನಡೆದ್ರೆ. ಅಯ್ಯೋ, ಏನು ಆಗಲ್ಲ ಕಂದ, ನಡೆದ್ರೆ ಆರೋಗ್ಯಕ್ಕೆ ಒಳ್ಳೇದು. ಹೌದು ಸರ್, ಪ್ರೆಗ್ನೆಂಟ್ ಲೇಡೀಸ್ಗೆ ಎಕ್ಸರ್ಸೈಜ್ ತುಂಬಾ ಮುಖ್ಯ. ನಾಣಿ, ನೀನ್ ಯಾವತ್ತಾದ್ರೂ ಪ್ರೆಗ್ನೆಂಟ್ ಆಗಿದ್ಯಾ?